ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬುದ್ಧಿ ಕಲ್ತಿಲ್ವಾ ಫ್ಲೈ 91 ಏರ್ಲೈನ್ಸ್ ಕಂಪನಿಯವರು ಅಂತ? ದುರಂತ ಸಂಭವಿಸೋ ಮುನ್ನ ಎಚ್ಚೆತ್ತುಕೊಳ್ಳಲಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸ್ಟೇಟ್ಮೆಂಟ್ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಇನ್ನು ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ ಫ್ಲೈ 91 ಏರ್ಲೈನ್ಸ್ ಕಂಪನಿ. ಬೆಂಗಳೂರಿಂದ ಹುಬ್ಬಳ್ಳಿಗೆ ಬಂದಿಳಿಬೇಕಾಗಿದ್ದಂತ ವಿಮಾನ ಆಗಸದಲ್ಲೇ 2 ಗಂಟೆಗಳ ಕಾಲ ಸುತ್ತಾಡಿತ್ತು. ಅದು 91 ಫ್ಲೈ ಜೆಟ್ ಅಂತೇಳಿ ಗೊತ್ತಾಗಿತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಲ್ಯಾಂಡಿಂಗ್ ಸಮಸ್ಯೆಗೆ ಸಂಬಂಧಿಸಿದಂತೆ ನಿನ್ನೆ ಸಂಜೆ 6 ಗಂಟೆಗೆ ಬೆಂಗಳೂರಿನಿಂದ ಹೊರಟಿದ್ದಂತ ಫ್ಲೈಟ್ ಸಂಜೆ 6:50ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು ವಿಮಾನ. ಇನ್ನು ಬುದ್ಧಿ ಕಲ್ತಿಲ್ವಾ ಹಾಗಾದ್ರೆ ಫ್ಲೈ 91 ಏರ್ಲೈನ್ಸ್ ಕಂಪನಿ ಸಿಬ್ಬಂದಿ ಅಂತ? ದುರಂತ ಸಂಭವಿಸೋ ಮುನ್ನ ಎಚ್ಚೆತ್ಕೊಳ್ಳಿ ಫ್ಲೈ 91 ಏರ್ಲೈನ್ಸ್ ಕಂಪನಿಗೆ ಹೇಳ್ತಾ ಇರುವಂತದ್ದೀಗ. ಕಾರಣ ತಾಂತ್ರಿಕ ದೋಷ ಅಂತೀರಿ, ಹವಾಮಾನ ಸರಿಯಾಗಿರ್ಲಿಲ್ಲ, ವೈಪರೀತ್ಯ ಇತ್ತು ಅಂತೀರಿ. ನಿಮ್ ಸ್ಟೇಟ್ಮೆಂಟ್ಗಳು ನಿಮ್ಗೆ ಚಂದ. ಆಗಸದಲ್ಲಿ 2 ಗಂಟೆಗಳ ಕಾಲ ಸುತ್ತಾಡಿತ್ತು ಈ ಫ್ಲೈಟ್. ತದನಂತರದಲ್ಲಿ ಎಲ್ಲೋ ಹೋಗಿ ಲ್ಯಾಂಡ್ ಆಗಿತ್ತು. ಲ್ಯಾಂಡ್ ಆಗ್ಬೇಕಾಗಿದ್ದ ಜಾಗ ಎಲ್ಲಿ, ಹೋಗಿದ್ದೆಲ್ಲಿ? ಹಾಗಾದ್ರೆ ತಾಂತ್ರಿಕ ದೋಷಗಳನ್ನ ಸರಿಪಡಿಸುವಲ್ಲಿ ಎಡುತ್ತಾ ಇದೆಯಾ ಏರ್ಲೈನ್ಸ್ ಕಂಪನಿ? ಯಾಕೆ ಸರಿಯಾದಂತ ಕ್ರಮ ತೆಗೆದುಕೊಳ್ತಾ ಇಲ್ಲ? ಮೊದಲಿಗೆ ಎಲ್ಲವನ್ನೂ ಚೆಕಿಂಗ್ ಮಾಡ್ಬೇಕಾಗುತ್ತೆ. ಹವಾಮಾನ ಸರಿಯಾಗಿದೆಯಾ ಇಲ್ವಾ, ಪ್ರತಿಕೂಲವಾಗಿದೆಯಾ ಇಲ್ವಾ, ಅದನ್ನ ಚೆಕ್ ಮಾಡಬೇಕು. ತಾಂತ್ರಿಕ ದೋಷಗಳನ್ನ ಕೂಡ ಸರಿಪಡಿಸ್ಕೊಳ್ಬೇಕು. ಬಟ್ ಈಗ ಈ 91 ಏರ್ಲೈನ್ಸ್ ಕಂಪನಿ ಏನಿದೆ, ತಪ್ಪುಗಳನ್ನ ಸರಿಪಡಿಸ್ಕೊಂತ ದಾರಿಯಲ್ಲಿ ಹೋಗುವಂತಾನೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಮತ್ತೆ ಮತ್ತೆ ಈ ಕಂಪನಿಗೆ ಸೇರಿದಂತ ಫ್ಲೈಟ್ಗಳಲ್ಲಿ ತಾಂತ್ರಿಕ ದೋಷಗಳು ಎದುರಾಗ್ತಾ ಇದೆ. ಪ್ರಯಾಣಿಕರಿಗೆ ಆತಂಕ ಹೆಚ್ಚಾಗ್ತಾ ಇದೆ. ನೋಡಿ, ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬಂದಿಳಿಯಬೇಕಾಗಿದ್ದಂತ ವಿಮಾನ ಲ್ಯಾಂಡ್ ಆಗಿದ್ದೆ ಬೇರೆ ಕಡೆ, ಜೊತೆಗೆ 2 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಟ ನಡೆಸಿತ್ತು. ಫ್ಲೈಟ್ ಏನಿದೆ ಸರಿಯಾದ ಸಮಯಕ್ಕೆ ಲ್ಯಾಂಡಿಂಗ್ ಆಗಿರ್ಲಿಲ್ಲ. ಇದರಿಂದ ಫ್ಲೈಟ್ ಅಲ್ಲಿರುವಂತಹ ಪ್ರಯಾಣಿಕರಿಗೆ ಆತಂಕ ಶುರುವಾಗಿತ್ತು. ಬದುಕ್ತೀವೋ ಇಲ್ವೋ ಅಂತ. ನೋಡಿ, ಈ ಬಸ್ಸೋ ಅಥವಾ ಬೇರೆ ಯಾವ್ದಾದ್ರು ಅಪಘಾತ ಆದ್ರೆ ಅಟ್ಲೀಸ್ಟ್ ಕೈಯೋ ಕಾಲು ಹೋಗುತ್ತೆ. ಆದ್ರೆ ಏರ್ ಕ್ರಾಶ್ಗಳಾಗ್ಬಿಟ್ರೆ ಜೀವಾನೇ ಉಳಿಯೋದಿಲ್ಲ. ಹಾಗಾಗಿ ಜನರಿಗೆ ಫ್ಲೈಟ್ ಏರೋದಕ್ಕೂ ಕೂಡ ಆತಂಕ. IC3412AT76 ಸಂಖ್ಯೆಯ ಫ್ಲೈಟ್ ನಲ್ಲಿ ಮತ್ತೆ ಸಮಸ್ಯೆ ಉಂಟಾಗಿದೆ. ಸಂಜೆ 6 ಗಂಟೆಗೆ ಬೆಂಗಳೂರು ಬಿಟ್ಟಂತ ವಿಮಾನ 6:50ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಸರಿಯಾದ ಸಮಯಕ್ಕೆ ಹುಬ್ಬಳ್ಳಿಗೆ ಬಂದಂತ ವಿಮಾನ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಮಲ್ಲಿಕಾ. 91 ಏರ್ಲೈನ್ಸ್ ಕಂಪನಿ ತನ್ನ ತಪ್ಪನ್ನ ಸರಿಪಡಿಸಿಕೊಳ್ಳುವತ್ತ ಗಮನ ಹರಿಸ್ತಾ ಇಲ್ವಾ ಅಂತ? ಇದು 2ನೇ ವಿಮಾನ ಸಮಸ್ಯೆ ಆಗಿರುವಂತದ್ದು. ಇದರಿಂದ ಪ್ರಯಾಣಿಕರಿಗೆ ಈಗ ಆತಂಕ ಶುರುವಾಗಿದೆ. ಏನ್ ಡೀಟೇಲ್ಸ್ ಇದೆ? ಖಂಡಿತ ಸೌಖ್ಯ. ಏನು ಮೊನ್ನೆ ಹೈದರಾಬಾದ್ ನಿಂದ ಹುಬ್ಬಳ್ಳಿಗೆ ಬರ್ತಕ್ಕಂಥ ವಿಮಾನ 4 ಗಂಟೆ ತಡವಾಗಿ ಲ್ಯಾಂಡ್ ಆಯ್ತು. ಅದು ಕೂಡ ಬೆಂಗಳೂರಲ್ಲಿ ಲ್ಯಾಂಡ್ ಆಯ್ತು. ಅಲ್ಲೇ ಹುಬ್ಬಳ್ಳಿ ಸುತ್ತಮುತ್ತ ಪ್ರಯಾಣಿಕರಿಗೆ ಸುತ್ತಾಡ್ತಿದ್ರು. ತುಂಬಾನೇ ಪ್ಯಾನಿಕ್ ಆಗಿತ್ತು. ಜನ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು. ಈಗ ಮತ್ತೆ ಅದೇ ತಪ್ಪು ರಿಪೀಟ್ ಆಗಿದೆ. ಅದು ಯಾಕಂತ ಗೊತ್ತಾಗ್ತಿಲ್ಲ. ಹುಬ್ಬಳ್ಳಿ ಏರ್ಪೋರ್ಟ್ ನಲ್ಲಿ ಯಾವುದೇ ರೀತಿ ಲ್ಯಾಂಡಿಂಗ್ ಮತ್ತೆ ಟೇಕ್ ಆಫ್ ಸಮಸ್ಯೆ ಇಲ್ಲ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಅಲ್ಲಿ ಬರ್ತಕ್ಕಂಥ ಇಂಡಿಗೋ ಮತ್ತು ಸ್ಟಾರ್ ಏರ್ಲೈನ್ಸ್ ನ ವಿಮಾನಗಳೇನಿದೆ ಸರಿ ಸಾಗಾಟವಾಗಿ ಲ್ಯಾಂಡ್ ಆಗ್ತವೆ ಮತ್ತು ಸರಿಯಾದ ಸಮಯಕ್ಕೆ ಹೊರಟು ಹೋಗ್ತವೆ. ಆದ್ರೆ ಫ್ಲೈ 91 ವಿಮಾನ ನಿನ್ನೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಸಂಜೆ ಆಗಮಿಸಿತ್ತು. 6 ಗಂಟೆಯಿಂದ 6:50ಕ್ಕೆ ಲ್ಯಾಂಡ್ ಆಗ್ಬೇಕಿತ್ತು. ಆದ್ರೆ ಮತ್ತೆ ಅವರು 4 ತಾಸು ರೌಂಡ್ ಹಾಕಿದ್ದಾರೆ. 9:20ಕ್ಕೆ ಲ್ಯಾಂಡ್ ಆಗಿದ್ದಾರೆ. ಸೊ ಎಲ್ಲ ಒಂದ್ ಕಡೆ ನೋಡಿದ್ರೆ ಪ್ರಯಾಣಿಕರ ಜೊತೆ, ಜೀವದ ಜೊತೆ ಈ ಸಂಸ್ಥೆ ಒಂದು ಚೆಲ್ಲಾಟ ಆಡ್ತಾ ಇದೆಯಾ, ಏನ್ ಆಗ್ತಾ ಇದೆ ಅನ್ನುವ ಪ್ರಶ್ನೆ ಎಲ್ಲರಲ್ಲಿ ಕಾಡ್ತಾ ಇದೆ. ವಿಮಾನ ನಿಲ್ದಾಣ ಅಧಿಕಾರಿಗಳು ಕೂಡ ಮಾಧ್ಯಮಕ್ಕಾಗಲಿ ಸಾರ್ವಜನಿಕರಾಗಲಿ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಡ್ತಾ ಇಲ್ಲ. ಯಾವುದೇ ರೀತಿಯಾಗಿ ಒಂದು ತಾಂತ್ರಿಕ ಸಮಸ್ಯೆ ಇದ್ರೂ ಅದನ್ನ ಸ್ಪಷ್ಟವಾಗಿ ಹೇಳ್ಬೇಕು. ಪ್ರಯಾಣಿಕರಿಗೆ ಆ ವಿಷಯ ಗೊತ್ತಾಗ್ಬೇಕು. ಸುಮ್ಮನೆ ಅವ್ರ ಪ್ರಾಣದ ಜೊತೆ ಆಟ ಆಡೋದು ಸರಿಯಲ್ಲ ಅಂತೇಳಿ ಎಲ್ಲ ಕಡೆ ಒಂದು ಆಕ್ರೋಶ ವ್ಯಕ್ತ ಆಗ್ತದೆ. ಮತ್ತೊಂದು ಕಡೆ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ವಿಮಾನದ ಪ್ರಯಾಣಿಕರೇನೆಂದ್ರೆ ಕ್ಷಣಕ್ಕೂ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ತಾವು ಫ್ಲೈಟ್ ಮುಖಾಂತರ ಒಂದು ಪ್ರಯಾಣ ಮಾಡ್ಬೇಕಾ ಮಾಡಬಾರ್ದಾ, ಈ ಫ್ಲೈ 91 ಕಂಪನಿಯನ್ನ ನಂಬೇಕಾ ನಂಬಾರ್ದಾ, ಏನಿದು ಸುರಕ್ಷತೆಯ ಅಭದ್ರತೆ ಕಾಡ್ತಾ ಇದೆ ಅನ್ನುವ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ಇದುವರೆಗೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ನೀಡಿಲ್ಲ. ಒಟ್ಟಾರೆಯಾಗಿ 2 ವಿಮಾನಗಳು ತಡವಾಗಿ ಲ್ಯಾಂಡ್ ಆಗಿರುವಂತದ್ದು, ಈ ಬಗ್ಗೆ ಕಾರಣ ಕೂಡ ಇದುವರೆಗೂ ನೀಡಿಲ್ಲ. ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಯ ಅಧಿಕಾರಿಗಳು ಕೂಡ ಈ ಬಗ್ಗೆ ಒಂದು ದೂರನ್ನ ದಾಖಲಾಗಿದೆ ಅಂತ ಹೇಳಲಾಗ್ತದೆ. ಮತ್ತೆ ಅದು ರಿಸಿಪ್ಟ್ ಇದುವರೆಗೂ ಸಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಏನು ಕ್ರಮವನ್ನು ಕೈಗೊಳ್ತಾರೆ ಇದ್ರ ಬಗ್ಗೆ ಸ್ಪಷ್ಟನೆ
ಯಾವ ರೀತಿ ನೋಡ್ತಾರೆ ಅಂತ ಕಾದ್ ನೋಡ್ಬೇಕಾಗುತ್ತೆ ಸೌಖ್ಯ. ಥ್ಯಾಂಕ್ ಯು ಮಲ್ಲಿಕ್ ಮಾಹಿತಿಗೆ.